ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಹೈಯೆಸ್ಟ್ ವೀಕ್ಲಿ ಕ್ಲೋಸ್ ಸಿನ್ಸ್ ಸೆಪ್ಟೆಂಬರ್ 2024. ನಿಫ್ಟಿ ಈ ವಾರ 26,000 ಮಾರ್ಕಿಂದ ಜಾಸ್ತಿ ಕ್ಲೋಸ್ ಆಗಿದೆ ಹಾಗೂ ಇದು ಹೈಯೆಸ್ಟ್ ವೀಕ್ಲಿ ಕ್ಲೋಸಿಂಗ್ ಲೆವೆಲ್ ಸಿನ್ಸ್ ಸೆಪ್ಟೆಂಬರ್ 2024. ಮಾರ್ಕೆಟ್ಸು 52 ವೀಕ್ ಹೈ ಹತ್ರ ಇದೆ, ಆದರೆ ಇಂಡಿವಿಜುವಲ್ ಸ್ಟಾಕ್ಸ್ ಎಷ್ಟೋ 52 ವೀಕ್ ಹೈ ಹತ್ರ ಇಲ್ಲ. ಇದು ಯಾಕೆಂದರೆ ಕೆಲವು ಸ್ಟಾಕ್ಸ್ ಮಾತ್ರ ಮಾರ್ಕೆಟನ್ನು ಮೇಲೆ ತಗೊಂಡೋಗಿದೆ, ಮಾರ್ಕೆಟ್ ಬ್ರೆತ್ತು ವೀಕ್ ಆಗಿದೆ. ಗ್ಲೋಬಲ್ ಕ್ಯೂಸು ಇವತ್ತು ತುಂಬ ವೀಕ್ ಆಗಿತ್ತು, ಸೊ ನಮ್ಮ ಮಾರ್ಕೆಟ್ಸು ಸ್ವಲ್ಪ ಕರೆಕ್ಷನ್ ನೋಡಿತ್ತು. ನ್ಯೂಸ್ ನಂಬರ್ 2, ಇಂಡಿಗೋ ಏರ್ಲೈನ್ಸ್ ಟು ಪರ್ಚೇಸ್ ನ್ಯೂ ಏರ್ಕ್ರಾಫ್ಟ್ಸ್. ಇಂಡಿಗೋ ಏರ್ಲೈನ್ಸ್ ಅವರು 7,270 crores ಅವರ ಸಬ್ಸಿಡರಿ ಕಂಪ್ನಿ ಇಂಟರ್ಗ್ಲೋಬ್ ಏವಿಯೇಷನ್ಗೆ ಟ್ರಾನ್ಸ್ಫರ್ ಮಾಡ್ತಾ ಅಂತ ಹೇಳಿದ್ದಾರೆ, ಸೊ ದಟ್ ಏರ್ಕ್ರಾಫ್ಟ್ ಪರ್ಚೇಸ್ ಮಾಡಲಿಕ್ಕೆ ಆಗಲಿ ಅಂತ. ಇಂಡಿಗೋ ಏರ್ಲೈನ್ಸ್ ಹತ್ರ ಸದ್ಯಕ್ಕೆ 411 ಏರ್ಕ್ರಾಫ್ಟ್ ಇದೆ, ಅದರಲ್ಲಿ 365 ಆಪರೇಷನಲ್ ಇದೆ ಹಾಗೂ 46 ಸದ್ಯಕ್ಕೆ ಆನ್ ಗ್ರೌಂಡು ಮೇಂಟೆನೆನ್ಸು ಮತ್ತು ಬೇರೆ ಆ್ಯಕ್ಟಿವಿಟೀಸಿಗೆ ರನ್ ಆಗ್ತಾ ಇಲ್ಲ. ನ್ಯೂಸ್ ನಂಬರ್ 3, REIT ಆ್ಯಂಡ್ ಇನ್ವಿಟ್ಸ್ ಮೇ ಬಿ ಆ್ಯಡೆಡ್ ಟು ಇಂಡಿಸಿಸ್. ಸೆಬಿ ಚೇರ್ಮನ್ ಅವರು ಹೇಳಿದ್ದಾರೆ, ಸೆಬಿ ಚೆಕ್ ಮಾಡ್ತಾ ಇದ್ದಾರೆ, REIT ಅಂದರೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟು ಹಾಗೂ ಸ್ವಲ್ಪ ಟೈಮ್ ಆದಮೇಲೆ ಇಂಡಿಸಿಸ್ಗೆ ಸೇರಿಸ್ಬೋದು ಅಂತ ಅವರ ಅಭಿಪ್ರಾಯ. ಇದರಿಂದ ಏನಾಗುತ್ತೆ ಅಂದರೆ ಅವರ ಲಿಕ್ವಿಡಿಟಿ ಜಾಸ್ತಿ ಆಗುತ್ತೆ ಈ ಪರ್ಟಿಕ್ಯುಲರ್ REIT ಮತ್ತು ಇನ್ವಿಟ್ಸಿಗೆ. ಅದರಿಂದ ಈ ಒಂದು ಪ್ರಾಡಕ್ಟ್ಸಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ಕೋಪ್ ಇರುತ್ತೆ. ಸದ್ಯಕ್ಕೆ ಈ ಥರ REITಸಲ್ಲಿ ಬರೀ 1% ರಿಟೇಲ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ನ್ಯೂಸ್ ನಂಬರ್ 4, ಕೋಟಕ್ ಮಹೀಂದ್ರ ಬ್ಯಾಂಕ್ ಸ್ಟಾಕ್ ಸ್ಪ್ಲಿಟ್ 1:5. ಕೋಟಕ್ ಮಹೀಂದ್ರ ಬ್ಯಾಂಕದು ಬೋರ್ಡು ಸ್ಟಾಕ್ ಸ್ಪ್ಲಿಟನ್ನು ಅಪ್ರೂವ್ ಮಾಡಿದ್ದಾರೆ 1:5 ರೇಷಿಯೋಲ್ಲಿ. ಅಂದರೆ 1 ಶೇರ್ ಇರೋದು 5 ಶೇರ್ ಆಗಿ ಡಿವೈಡ್ ಆಗುತ್ತೆ. ಇದು ಫಸ್ಟ್ ಟೈಮ್ ಇನ್ 15 years ಸ್ಟಾಕ್ ಸ್ಪ್ಲಿಟ್ ಆಗಿದ್ದು. ಇದರ ಮುಂಚೆ ಸ್ಟಾಕ್ ಸ್ಪ್ಲಿಟ್ ಮಾಡಿದ್ದು 1:2 ರೇಷಿಯೋ 2010ನಲ್ಲಿ. ರೆಕಾರ್ಡ್ ಡೇಟು ಈ ಸ್ಟಾಕ್ ಸ್ಪ್ಲಿಟ್ಟಿಗೆ ಇನ್ನೂ ಅನೌನ್ಸ್ ಮಾಡಿಲ್ಲ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಟೈಟನ್ ಸ್ಟಾಕು 8 ಕನ್ಸರ್ವೇಟಿವ್ ವೀಕ್ಸು ವೀಕ್ಲಿ ಬೇಸಿಸಲ್ಲಿ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ ಹಾಗೂ ಒನ್ ಆಫ್ ದ ಲಾಂಗೆಸ್ಟ್ ವೀಕ್ಸು ಕಂಟಿನ್ಯೂಸ್ ಆಗಿ ಈ ಸ್ಟಾಕಿಗೆ ಈ ಥರ ಮೇಲೆ ಹೋಗಿದ್ದು. ಈ ಒಂದು ಟೈಮಲ್ಲಿ 51,200 crores ಅಪ್ರಾಕ್ಸಿಮೇಟ್ಲಿ ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಆಗಿದೆ ಹಾಗೂ 3.46 lakh crores ಟೈಟನ್ ಕಂಪ್ನಿದು ಮಾರ್ಕೆಟ್ ಕ್ಯಾಪ್ ಸದ್ಯಕ್ಕೆ. ಇಂಡಿಯನ್ ರುಪಿ ಹೊಸ ಲೋಗ್ ಬಿದ್ದಿದೆ, ಇವತ್ತು 89.5 per $ವರೆಗೂ ಬಿತ್ತು, ಆದರೆ ಸ್ವಲ್ಪ ರಿಕವರಿ ಆಗಿದೆ ಈ ಪರ್ಟಿಕ್ಯುಲರ್ ಟೈಮಲ್ಲಿ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 124 ಪಾಯಿಂಟು ಡೌನು 26,068 ಕ್ಲೋಸ್ ಆಯಿತು. ಸೆನ್ಸೆಕ್ಸು 401 ಪಾಯಿಂಟ್ ಡೌನು 85,232 ಕ್ಲೋಸ್ ಆಯಿತು. ಇವತ್ತೊಂದು ಸ್ವಲ್ಪ ವೀಕ್ ಡೇನೇ, ಸ್ವಲ್ಪ ಅಷ್ಟು ರ್ಯಾಲಿ ಆಗಿಲ್ಲ, ಇನ್ಫ್ಯಾಕ್ಟು ಕಮ್ಮಿನೇ ಆಗ್ತಾಯಿತ್ತು. ಬಟ್ ಒಂದು ಒಳ್ಳೆ ವೀಕ್ಲಿ ಕ್ಲೋಸು ನಿಫ್ಟಿಗೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಮಾರುತಿ ಸುಜುಕಿ 1.11% ಅಪ್ಪು, ಮ್ಯಾಕ್ಸ್ ಹೆಲ್ತ್ ಕೇರ್ 1.04% ಅಪ್ಪು, ಇಂಟರ್ಗ್ಲೋಬ್ ಏವಿಯೇಷನ್ 1% ಅಪ್ಪು. ಟಾಪ್ ಲೂಸರ್ಸು ಹಿಂಡಾಲ್ಕೋ 2.76% ಡೌನು, ಟಾಟಾ ಸ್ಟೀಲ್ 2.59% ಡೌನು, JSW ಸ್ಟೀಲ್ 2.54% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಯುನೈಟೆಡ್ ಸ್ಪಿರಿಟ್ಸ್ 0.77% ಅಪ್ಪು, ಟಾಪ್ ಲೂಸರ್ಸು JSW ಎನರ್ಜಿ 4.02% ಡೌನು, ಮಜಗಾಂವ್ ಡಾಕ್ 2.98% ಡೌನು, ಹಿಂದೂಸ್ತಾನ್ ಜಿಂಕ್ 2.93% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 655 ಸ್ಟಾಕು, ಕಮ್ಮಿ ಆಗಿದ್ದು 2,067 ಸ್ಟಾಕು, ಸೊ 24% ಅಪ್ಪು 76% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 284 crores ನೆಟ್ ಪರ್ಚೇಸಸ್ ನಿನ್ನೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ನಿನ್ನೆ 824 crores ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 12,398 per ಗ್ರಾಮು, ಸಿಲ್ವರ್ 161 per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 89.49 rupees, €1 103.13 ರೂಪಾಯಿ. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನ್ಯೂ 52 ವೀಕ್ ಹೈ. ಭಾರತಿ ಏರ್ಟೆಲ್ 52 ವೀಕ್ ಹೈ 2,174, ಕ್ಲೋಸಿಂಗು 2,163. ಐಷರ್ ಮೋಟರ್ಸ್ 7,205 52 ವೀಕ್ ಹೈಯು, ಕ್ಲೋಸಿಂಗು 7,135. ರಿಲಯನ್ಸ್ ಇಂಡಸ್ಟ್ರೀಸ್ 1,558 52 ವೀಕ್ ಹೈಯು, ಕ್ಲೋಸಿಂಗು 1,547. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನ್ಯೂ 52 ವೀಕ್ ಲೋ. ಬಾಟಾ 52 ವೀಕ್ ಲೋ 997, ಕ್ಲೋಸಿಂಗ್ ಪ್ರೈಸ್ 1,000 rupees. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 2.57% ಡೌನು, ಜಪಾನ್ 2.34% ಡೌನು, ಮತ್ತು ಜರ್ಮನಿ 0.64% ಡೌನು,
ಫ್ರಾನ್ಸ್ 0.22% ಡೌನು, UK 0.31% ಡೌನು ಹಾಗೂ ನ್ಯಾಸ್ಡ್ಯಾಕು 2.16% ಡೌನ್ ಆಗಿದ್ದು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.